ಮದರ್ ಇಂಡಿಯಾ ತಾಳಿದವನು ಬಾಳಿಯಾನು ಕೇಳಿಲ್ವಾ ನೀನು? ನಡಿ ನಡಿ ನೋಡಿ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ ತೊಟ್ಟ ಕಮ್ಮಂಗಿ ಮಂಗಿ ಲಿರಿಕ್ಸ್ ಏನು ಗೊತ್ತಾ ಮದರ್ ಇಂಡಿಯಾ? ಮಗನ್ ನೋಡ್ಬೇಕು ಅಂತ ಆಸೆ ಇದ್ರೆ ಡಿಕ್ಕಿ ಹತ್ಬೇಕು. ನೋಡು ಮದರ್ ಇಂಡಿಯಾ, ಕೊನೆಗೆ ನನಗೆ ನೀನು ನಿನಗೆ ನಾನು ಅಷ್ಟೇ. ಡೋಂಟ್ ವರಿ, ಖರ್ಚು ಕ್ಲೀನಾಗಿದೆ. ಶಬ್ದ ಜಾಸ್ತಿ ಮಾಡಬಾರ್ದು. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ರೀ ರೀ ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಅದು ಕಾರ್ ಸರಿಗೆ ಲಾಕ್ ಮಾಡಿದ್ನ ಇಲ್ವಾ ಅಂತ ಚೆಕ್ ಮಾಡಕ್ ಬಂದಿದ್ದೆ ಅಷ್ಟೇ. ರೀ, ವೆಂಕಿ ಅಣ್ಣ ಅವ್ರ ಹೆತ್ತಮ್ಮ ಇಲ್ಲಿಗೆ ಬಂದಿದಾರಂತೆ. ಹೌದಾ? ಎಲ್ಲಿದ್ದಾರಂತವ್ರೀಗ? ಗೊತ್ತಿಲ್ಲ ರೀ, ಅದೇ ಹುಡುಕ್ತಾ ಇದ್ದೀವಿ. ರೆಸಾರ್ಟಲ್ಲೇ ಇದ್ದಾರಾ ಅಥವಾ ಹೊರಗೆ ಹೋಗಿದ್ದಾರಾ ಅಂತಾನೆ ನೋಡ್ತಿದ್ದೀವಿ. ಅಲ್ಲ ಜಾನ್ವಿ ಅವರೇ, ರೆಸಾರ್ಟಲ್ಲಿರೋದು ಬರೀ ನಾವು ಇನ್ವೈಟ್ ಮಾಡಿರೋ ವ್ಯಕ್ತಿಗಳಷ್ಟೇ ಅಲ್ವಾ? ಬೇರೆ ಯಾರು ಕಾಣಿಸಿಲ್ಲ. ಅವರು ನೋಡಕ್ಕೆ ಹೇಗಿದ್ದಾರಂತೆ? ಇಲ್ಲ ರೀ, ನಾನು ನೋಡಿಲ್ಲ. ಹೌದಾ? ಹಾಗಾದ್ರೆ ಯಾರು ನೋಡಿದ್ದಾರೆ? ಅದು ಲಕ್ಕಿ ಅವ್ರಿಗೆ ಊಟ ಮಾಡಿಸಿದ್ರಂತೆ. ಅದಾದ್ಮೇಲೆ ಮನೆಗೆ ಡ್ರಾಪ್ ಮಾಡೋಕ್ಕೆ ಅಂತ ಆ ದಿನ ಕರ್ಕೊಂಡು ಬರೋಷ್ಟೊತ್ತಿಗೆ ಅವ್ರು ಮಿಸ್ ಆಗಿ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ರೆಸಾರ್ಟ್ನಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಕ್ಬಿಟ್ಟಿರೋರು. ಹೊರಗೆ ಹೋಗಿದ್ದಾರೆ ಅಂತ ಅನ್ಸತ್ತಲ್ವಾ? ಒಂದು ಕೆಲಸ ಮಾಡೋಣವಾ, ನಾನು ನಿಮ್ಮ ಜೊತೆ ಸೇರ್ಕೊಂಡು ಹುಡುಕ್ತೀನಿ, ಸಿಗ್ಬೋದೇನೋ. ರೆಸಾರ್ಟ್ ಒಳಗಿದ್ರೆ ಗ್ಯಾರಂಟಿ ಸಿಗ್ತಾರೆ. ಹಾಂ, ಹೊರಗೆ ಹೋಗಿದ್ರೆ ಕಾಂಟ್ ಹೆಲ್ಪ್ ಅಂತೀರಲ್ಲ. ಬನ್ನಿ, ನಾನು ಕೀ ಎಲ್ಲ ಬಿಟ್ಬಿಟ್ಟೆ ಅನ್ಸುತ್ತೆ. ನೀವು ಹೋಗ್ತಾ ಇರಿ, ನಾನು 1 ನಿಮಿಷ ಬಂದೆ. ಎಲ್ಲೂ ಹೋಗ್ತಾ ಇದ್ರೆ ಸಾಕಪ್ಪ ಅವರು. ವಿಮಲಾ, ನಾನು ನಿನ್ನೆ ಹುಡುಕ್ತಾ ಇದ್ದೆ. ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಕ್ಕ. ಹೇಳಿ ಅಕ್ಕ. ಎಷ್ಟು ವರ್ಷ ಆಯಿತು ನಿನ್ನನ್ನು ನೋಡಿ. ಅಣ್ಣನ ಮನೆ ಸೊಸೆ ಆಗಕ್ಕೆ ಬರೋಕ್ಕೂ ಮುಂಚೆ ನಿನ್ನನ್ನು ನೋಡಿದ್ದು. ನನ್ನನ್ನು ಮರ್ತ್ಬಿಟ್ಟಿದ್ಯಾ? ಇಲ್ಲ ಅಕ್ಕ, ನಾನು ನಿಮ್ಮನ್ನು ಮರ್ತಿಲ್ಲ. ಯಾಕೆ ಒಂಥರ ಇದೆಯಲ್ಲ, ಏನಾಯಿತು? ಅದು ಅಮ್ಮು ಮದುವೆ ವಿಷಯ ನಿಮಗೆ ಗೊತ್ತಿರಬೇಕಲ್ಲ ಅಕ್ಕ. ಅಮ್ಮಗಿಷ್ಟ ಅಲ್ದಿದ್ರು ಮಾವ ನಮ್ಮವರು, ನಮ್ಮ ಜನ ಅಂಥೇಳಿ ಹಳ್ಳಿ ಸ್ಕೂಲ್ ಟೀಚರ್ಗೆ ಅಮ್ಮನ ಕೊಟ್ಟು ಮದುವೆ ಮಾಡಿದ್ರು. ಈಗ ಅವಳು ನರ್ಕ ಅನುಭವಿಸ್ತಾ ಇದ್ದಾಳೆ. ಅಮ್ಮ ಒಂದು ದಿನ ಖುಷಿಯಾಗಿದ್ದು ಹೋಗೋಣ ಅಂತ ಇಲ್ಲಿಗೆ ಬಂದರೆ ಇದು ಸರಿನಾ? ನೀವೇ ಹೇಳಿ ಅಕ್ಕ. ನೀನು ಹೇಳ್ತಾ ಇರೋದು ನಿಜಾನಾ ವಿಮಲಾ? ಸಂಜೀವನ್ ನೋಡಿದ್ರೆ ಹಾಗನ್ಸೋದಿಲ್ವಲ್ಲ? ಏನೋ ಗಂಡ ಹೆಂಡತಿ ಮಧ್ಯೆ ಮಾಮೂಲಿ ಮಾತುಕತೆ ನಡೆದಿರ್ಬೋದು, ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿರ್ಬೋದು. ನಾನೇನೇನೋ ಅನ್ಕೋತಾ ಇಲ್ಲ ಅಕ್ಕ. ಅವನ ಒಂದು ಮುಖ ಅಷ್ಟೇ ಎಲ್ರಿಗೂ ಗೊತ್ತಿರೋದು, ಆದರೆ ಅವನ ಇನ್ನೊಂದು ಮುಖ ಬೇರೆನೇ ಇದೆ. ಅದು ನೋಡೋರ ದೃಷ್ಟಿ ಮೇಲೂ ನಿಂತಿರುತ್ತೆ ಅಲ್ವಾ? ಈಗ ನಿನ್ನ ಸೊಸೆ ಲಕ್ಕಿನ ನೋಡಿದ್ರೆ ನಿನಗಿಷ್ಟ ಆಗೋದಿಲ್ಲ, ಆದರೆ ನಮ್ಮೆಲ್ರಿಗೂ ಅವಳು ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ನೀನು ಅವಳ ನೋಡೋ ದೃಷ್ಟಿನೇ ಬೇರೆ ಇರಬಹುದು, ಅದಕ್ಕೆ ನಿಂದೇ ಆದ ಕಾರಣಗಳು ಇರಬಹುದು. ನಾನು ಹೇಳೋದಿಷ್ಟೇ,
ನಮ್ಮ ಮನೆಗೆ ಸೊಸೆಯಾಗಿ ಬಂದವಳನ್ನ ನಾವು ಮಗಳ ಥರ ನೋಡ್ಕೋಬೇಕು. ನಮ್ಮನೆ ಮಗಳು ಬೇರೆ ಮನೆ ಸೊಸೆಯಾಗಿ ಹೋದಾಗ ಅವರು ಅವಳನ್ನ ಮಗಳ ಥರನೇ ನೋಡ್ಕೋತಾರೆ ತಾನೆ. ನಮ್ಮನೆ ಸೊಸೆಗೆ ನಾನು ಯಾರ್ದೋ ಬೇರೆಯವ್ರ ಮನೇಲಿದ್ದೀನಿ ಅನ್ನೋ ಭಾವನೆ ಬರಬಾರ್ದು ಅಷ್ಟೇ. ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ, ನೀವು ಹೇಳ್ತಾ ಇರೋದು ನಿಜಾನೇ. ಆದರೆ ನಿಮಗೆ ಅವಳ ಬಗ್ಗೆ, ಅವಳ ಅಣ್ಣನ ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ನಿಮಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಿದ್ದಾರೆ. ಆದರೆ ನಮ್ಮ ಮನೆಗೆ ಕಾಲಿಟ್ಟಿರೋಳು ಅವಳ ಬಗ್ಗೆ ಮಾತಾಡ್ತಿದ್ರೆ ಕೋಪನೇ ಬರ್ತಿದೆ ನನಗೆ. ಬಿಡಿ ಹೋಗಲಿ. ಅವ್ರು ಇಷ್ಟು ಬೇಗ ಎಲ್ಲೂ ಹೋಗಿರಲ್ಲ. ಅಲ್ಲ, ಅವ್ರು ಏನಾದರೂ ಎದ್ರುಕೊಂಡು ಇಲ್ಲಿಂದ ಈಚೆ ಹೋಗಿರ್ಬೋದಾ ಅಂತ. ಸಾಧ್ಯನೇ ಇಲ್ಲ, ಅವರು ರೆಸಾರ್ಟ್ ಒಳಗಡೆನೇ ಇದ್ದಾರೆ. ಚಿನ್ಮರಿ ಸಿಕ್ಕಿದ್ರ? ಇಲ್ಲ ರೀ, ದೇವ್ರ ದಯೆಯಿಂದ ಸಿಕ್ಕಿದ್ರೆ ಸಾಕು. ಅಲ್ಲ, ರೆಸಾರ್ಟ್ ಒಳಗಿದ್ರೆ ಸಿಕ್ತಿದ್ರೇನೋ. ನನಗೇನು ಅನಿಸ್ತಾ ಇದೆ ಅಂದರೆ ಲಕ್ಷ್ಮಿಯವರು ಇನ್ಯಾರನ್ನೋ ನೋಡಿ. ಇಲ್ಲ, ನಾನು ಅವ್ರನ್ನೇ ನೋಡಿದ್ದು. ಹಾಗಾದರೆ ಈಗ ಒಂದು ಕೆಲಸ ಮಾಡೋಣ, ನಾಳೆ ಪೇಪರ್ಗೆ ಹಾಕಿಸ್ಬಿಡೋಣ, ಆಗ ಸಿಗಬಹುದೇನೋ. ರೀ, ಇಲ್ಲಿ ಹೇಗೂ CCTV ಕ್ಯಾಮ್ರಾಗಳಿರುತ್ತಲ್ವಾ, ಆ ಫೂಟೇಜಸ್ ಚೆಕ್ ಮಾಡಿದ್ರೆ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ಬೋದು. ಅಕ್ಕ, ನಾನು ಅದನ್ನೆಲ್ಲ ಚೆಕ್ ಮಾಡಿದೆ. ನಾವು ಹೋಗಿರೋ ಎಂಟ್ರೆನ್ಸಲ್ಲಿ CCTV ಕ್ಯಾಮ್ರಾ ಇದೆ, ಆದರೆ ಅವ್ರನ್ನ ಮೀಟ್ ಮಾಡಿರೋ ಕಡೆ ಇಲ್ಲ. ಅಣ್ಣ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಮಮ್ಮ ಸಿಗ್ತಾರೆ. ಹೌದು ಕಣೋ ಅಣ್ಣ, ಅಮ್ಮ ಬದುಕಿದ್ದಾರೆ ಅಂತ ನಿಂಗೆ ಗೊತ್ತಾಗಿದೆ ಅಲ್ವಾ. ಖಂಡಿತ ಎಲ್ಲೇ ಇದ್ರೂ ನಾವು ಹುಡ್ಕೋಣ. ನೀವೆಲ್ಲ ರೆಸಾರ್ಟ್ ಬಾಗಿಲಲ್ಲಿ ಉಲ್ಟಾ ನಿಂತರು ಅವಳು ನಿಮ್ಮ ಕೈಗೆ ಸಿಗೋದಕ್ಕೆ ಜಯಂತ ಬಿಡೋದಿಲ್ಲ. ಆಮೇಲೆ ಜಯಂತ್ ಅವ್ರಿಗೆ ಈ ರೆಸಾರ್ಟ್ ಓನರ್ ಇದ್ದಾರಲ್ವಾ, ಅವ್ರ ಕ್ಲೋಸ್ ಫ್ರೆಂಡು, ಅವ್ರಿಗೆ ಹೇಳಿ ಅಮ್ಮನ್ನ ಹುಡುಕ್ಸೋಣ. ಹಾಂ, ವ್ಯವಸ್ಥೆ ಮಾಡೋಣ, ಹುಡುಕ್ಸೋಣ. ಅವ್ರದವ್ರೆ, ನಾನು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತೆ, ಇಲ್ಲಿದ್ದೀರಾ?